ಕರೋನಾ ಅದು ನೋಡ್ರಿ ನಮ್ಮ ನೆಗಡಿ ಬಂದು ಹೆಂಗ್ ಹೋಗತ್ತೋ ಅದು ಹಂಗ್ ಬಂದ್ ಹೋಗತ್ ಬಿಟ್ರೆ ಅಲ್ಲಿ ಏನು ನಾವು ಗಾಬರಿ ಪಡೋದು ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ ಅಲ್ಲಿ. ಅದು ಅರ್ಥ ಆಗ್ಲಿಲ್ಲ. ಆದ್ರೆ ಅದನ್ನ ಈಗ ಈಗ ಒಂದು 20-30 ವರ್ಷದ ಹಿಂದೆ ನೀವು ಒಂದು ಡಾಕ್ಟರ್ ಹತ್ರ ಹೋದ್ರೆ ಏನೂ ಆಗಲ್ಲ ಹೋಗಂತಂದು ಧೈರ್ಯ ಹೇಳಿ ಕಳ್ಸೋರು, ಮಾತುಗಳು ಹಂಗಿರವು. ಇವಾಗ ನೀವು ಮಾತಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಎದುರಿಸ್ತಾರ, ನೀವು ಪ್ರಶ್ನೆ ಕೇಳಕ್ ಶುರು ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಎದುರಿಸ್ತಾರ. ನಿಜನ ಸುಳ್ಳ? ಡಾಕ್ಟರ್ಗಳು ಯಾರಾದ್ರೂ ಬಂದಿರ ಮತ್ತೆ ಆದ್ರೆ ಇದು ಇರೋ ವಾಸ್ತವ ನಾನು ಮಾತಾಡ್ತೀನಿ, ಅವ್ರು ಬಂದ್ರು ಬರ್ಲಿಲ್ಲ ಅಂದ್ರು. ಎದುರಿಸೋದೇ ಬಂಡವಾಳ ಅವ್ರದ್ದು. ಅರ್ಧ ಹತ್ರ ಈ ತರ ನಡೀತಿದೆ. ಅಂದ್ರೆ ಮತ್ತೆ ಅವಾಗ ಅವ್ರು ಏನ್ ಹೇಳಿದ್ರು ತಕ್ಷಣ ಒಪ್ಪಕ್ ರೆಡಿ ಇರ್ಬೇಕು. ಅದಕ್ಕೆ ಆ ಮನಸ್ಥಿತಿ ರೆಡಿ ಮಾಡಕ್ ಹಂಗ್ ಮಾಡಕತ್ತಾರ. ಅಲ್ಲೆಲ್ಲ ಇನ್ನು ಮುಂದ್ ಮಾತಾಡ್ಬೇಡ್ರಿ, ಎಲ್ಲರಿಗೂ ಗೊತ್ತಿರೋ ವಿಷಯವು. ನೀವ್ ಹೇಳ್ತಿರೋದು ಎಲ್ಲ ಗೊತ್ತಿರೋವು, ನಿಮಗ್ ಗೊತ್ತಿಲ್ದವ್ ನಾನ್ ಹೇಳಾಕತ್ತೀನಿ. ಅರ್ಥ ಆತಿಲ್ರ? ಇನ್ನು ಹೇಳ್ಬೇಡ್ರಿ ಅವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್. ಅವ್ರು ಹೇಳೋವೆಲ್ಲ ಲೈಫ್ ಸ್ಟೈಲ್. ಈಗ ಹೆರಿಡಿಟ್ರಿ ಅಂತ ಮುಂಚೆ ಹೇಳ್ತಿದ್ರು, ನಮ್ಮ ಅಜ್ಜಿಗಿದ್ರೆ ನಮ್ಮ ಅಪ್ಪಾಜಿಗಿದ್ರೆ ನನಗ್ ಬರ್ತತಿ ಅಂತ. ಅದೆಲ್ಲ ಸುಳ್ಳು, ಅದ್ರಲ್ಲಿ ನಿಜ ಇಲ್ಲ. ಅದೇ ಡಾಕ್ಟರ್ಗಳು ಮುಂಚೆ ಹಂಗೆ ಹೇಳ್ತಿದ್ರು, ಈಗ ಅವ್ರು ಹೇಳಕತ್ತಾರ ಅದು ಆ ಥರ ಹೆರಿಡಿಟ್ರಿ ಇಲ್ಲ, ಅದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಈಗ ಹೇಳಕತ್ತಾರ. ಜೀವನ ಶೈಲಿ ರೋಗಗಳು ಏನು, ನಿಮ್ಮ ಜೀವನ ಶೈಲಿ ರೋಗಗಳನ್ನ ನೀವೇನು ಎಡವಟ್ಟು ಮಾಡಿದಿರಿ, ತಪ್ಪುಗಳು, ಅದಕ್ಕೆ ಕಾಯಿಲೆ ಬಂದಾವ. ನೀವು ಈಗ ಅದು ತಿಳ್ಕೊಂಡು ಅವು ಸರಿಪಡಿಸ್ಕೊಂಡ್ಬಿಟ್ರೆ ಮತ್ತೆ ವಾಪಸ್ ರಿವರ್ಸ್ ಮಾಡಕ್ ಸಾಧ್ಯ. ಎಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ರಿವರ್ಸ್ ಮಾಡಕ್ ಸಾಧ್ಯ ಐತಿ. ಇದು ನಾನು ಹೇಳ್ತಿರೋದು ವಾಸ್ತವ. ನೀವು ಅದ್ರ ಬಗ್ಗೆ ತಿಳ್ಕೊಂಡು ಮಾಡಕ್ ರೆಡಿ ಆಗ್ರಿ ಅಷ್ಟೇ. ಯಾಕೆ ಕಂಪ್ನಿಗಳನ್ನ ಗುಲಾಮಿ ಮಾಡ್ಕೊಂತ ಇನ್ನೂ ಜೀವನ ಮಾಡ್ತೀರಿ? ಅರ್ಧ ಹತ್ರ ಹಿಂಗ ನಾವು ಇದು ಒಂದು ಉದಾಹರಣೆ ಅಷ್ಟೇ ಹೇಳಿದ್ದು. ನೀವು ಏನೇ ನಿಮ್ಮ ದಿನನಿತ್ಯ ಚಟುವಟಿಕೆ, ನೀವು ದಿನ ಜೀವನ ಮಾಡಕ್ ಏನೇನ್ ಮಾಡಕತ್ತೀರಲ್ಲ, ಪ್ರತಿಯೊಂದು ನಿಮ್ ದುಡಿಮೆ. ಈಗ ದುಡ್ಡೇ ಪ್ರಧಾನವಾಗಿ ಜೀವನ ನಡೆದೈತಿ. ದುಡ್ಡಿಂದ ನಿಮಗೆ ಅನುಕೂಲ ಆಗ್ತಿದೆನಾ, ಅಥವಾ ದುಡ್ಡಿಂದ ಬೇರೆ ಯಾರಿಗಾದ್ರೂ ಅನುಕೂಲ ಮಾಡಕತ್ತೀರ? ಏನ್ ನಡೆದೈತಿ ಇದನ್ನ ಅರ್ಥ ಮಾಡ್ಕೊಳಕ್ ಒಂದು ಉದಾಹರಣೆ ಹೇಳ್ತೇನೆ. ಈಗ ನಿಮ್ದು ಆದಾಯ 10,000 ರೂಪಾಯಿ ಐತೆ ಅಂತ ತಿಳ್ಕೊಳ್ಳೋಣ, ಖರ್ಚು ಎಷ್ಟಿರುತ್ತೆ ಹೇಳ್ರಿ? 15,000. ಅಲ್ಲ, ಯಾರಿಗೆ ಅನ್ಸಿದ್ದದು ಹೇಳ್ರಿ, ಪರವಾಗಿಲ್ಲ. ಒಂದೇ ಉತ್ತರ ಇರ್ಬೇಕನ್ನೋದೇನಿಲ್ಲ. ನನ್ ಜೊತೆಗೆ ಮಾತಾಡ್ಬೇಕು, ನೀವು ಮಾತಾಡಂಗಿಲ್ಲ ಅಲ್ಲಿ. ಸರಿ ಸರಿ, ಅದೇ ಅವ್ರು ಹೇಳಿದ್ದೆ ಉತ್ತರ. ಬೇರೆ ಏನಾದ್ರು ಉತ್ತರ ಇದ್ರೆ ಹೇಳ್ರಿ. ಮಾಡ್ತೀರಿ. ಸರಿ. ಈಗ ನಾನು ಇನ್ನೊಂದು ಪ್ರಶ್ನೆ, ಏನ ಕಷ್ಟಪಟ್ಟು 10,000 ಇರೋದು 10 ಲಕ್ಷ ರೂಪಾಯಿ ಆದಾಯ ಮಾಡ್ಕೊಂಡ್ಬಿಡ್ತೀವಿ, ಅವಾಗ ಖರ್ಚು ಎಷ್ಟಿರುತ್ತೆ? ಎಷ್ಟು? ಒಂದು ಫಿಗರ್ ಹೇಳ್ರಿ. ನಾನು ಫಿಗರ್ ಹೇಳಿನಿ 10 ಲಕ್ಷ ಅಂತ. 15 ಲಕ್ಷ ಖರ್ಚು ಮಾಡ್ತಾರ. ಮತ್ತೆ ಬೇರೆಯವ್ರು ನಂಬರ್ ಹೇಳ್ರಿ, ಉಳಿದಿರೋದೆಲ್ಲ ಹೇಳಂಗಿಲ್ಲ ನನಗೆ. ಅವೆಲ್ಲ ಹೇಳ್ಬೇಡ್ರಿ, ನೀವು ಫಿಗರ್ ಹೇಳ್ರಿ. ಅವ್ರು 9 ಲಕ್ಷ ಖರ್ಚು ಮಾಡ್ತಾರೆ. ಈಗ ನನ್ನ ಪ್ರಶ್ನೆ, ನೀವು 10,000 ದುಡಿದ್ರು 10 ಲಕ್ಷ ದುಡಿದ್ರು ಖರ್ಚು ಮಾಡಕ್ಕೆ ದುಡಿಮೆ ಮಾಡಕತ್ತೀರಿ. ನೀವು ನಿಜವಾಗ್ಲೂ ಬುದ್ಧಿವಂತರಾಗಿದ್ರೆ 10,000 ಇರೋದು 10 ಲಕ್ಷ ಆದ್ರೆ ನಿಮ್ ಖರ್ಚು 10,000 ತಕ್ಕಂಗಿರ್ಬೇಕು. 10,000 ತಕ್ಕಂಗ ಇದ್ದಿದ್ರೆ ನೀವು ಬುದ್ಧಿವಂತರು. 10 ಲಕ್ಷಕ್ಕೆ ತಕ್ಕಂಗ ನೀವು ಮಾಡಕತ್ತೀರಿ ಅಂದ್ರೆ ನೀವು ಬೇರೆ ಯಾರನ್ನ ಉದ್ಧಾರ ಮಾಡಕ ಗುಲಾಮಿ ಕೆಲಸ ಮಾಡಕತ್ತೀರಿ? ಕಂಪನಿ ಉತ್ಪನ್ನಗಳು, ಸೇವೆಗಳು. ಬರ್ರಿ ಹತ್ರ ಬರ್ರಿ, ಜಾಗ ಐತಿ. ಅರ್ಥ ಹತ್ರ
ನಾನು ಹೇಳೋದ್ ನಿಜನ ಸುಳ್ಳ ಕರೆಕ್ಟಾಗಿ ಹೇಳ್ಬೇಕು, ಮಾತಾಡ್ಬೇಕು ನೀವು. ಬರೇ ಅಷ್ಟೇನಾ? ಬಟ್ಟೆ ಫ್ಯಾಕ್ಟ್ರಿಗಳು ನೀವು ಪ್ರತಿ ರೂಪಾಯಿ ಖರ್ಚು ಮಾಡೋದು ಐತಿ, ಎಲ್ಲದ್ರಲ್ಲೂ ಐತಿ. ಮತ್ತೆ ಹೇಳ್ರಿ, ಈಗ ನೀವು ಒಳ್ಳೆ ಗುಲಾಮ್ರು ನೀವ ರಾಜರ ಕಾಲದಾಗ ಇದ್ದವ್ರ? ನಾವೇ ಮತ್ತೆ ಶ್ರದ್ಧೆ ಭಕ್ತಿಯಿಂದ ಮಾಡಕತ್ತೀರಿ ನೀವು. ಅವ್ರೇನೋ ಪಾಪ ಅನಿವಾರ್ಯ ರಾಜರಿಗೆ ಎದುರ್ಕೊಂಡು ಮಾಡ್ತಿದ್ರು ಅವ್ರು. ಅಲ್ಲ, ಇಲ್ಲಿ ನೀವು ನಿಮ್ಮ ಶ್ರದ್ಧೆ, ನಿಮ್ಮ ಸ್ವಂತಿಕೆ, ನಿಮ್ಮ ಶ್ರದ್ಧೆ ಭಕ್ತಿಯಿಂದ ಮಾಡಕತ್ತೀರಿ ನೀವು. ಏನನ್ಸತ್ತೆ? ಪೂರಾ ಈ ಎಲ್ಲಾ ಕಡೆಯಿಂದ ಈ ಪ್ಲಾಸ್ಟಿಕ್ ಭೂತ ಆವರಿಸ್ಕೊಂಡಿದೆ. ಅದರಿಂದ ಅದ್ದೂರಿ ಮದುವೆಗಳಾಗತ್ತಾರ, ಅದನ್ನ ನೋಡಿ ನೀವು ಖುಷಿ ಪಡಾಕತ್ತೀರಿ. ಖುಷಿ ಪಡೋ ವಿಚಾರನ ಅದು. ಏನನ್ಸತ್ತೆ? ಖುಷಿ ಪಡೋ ವಿಚಾರ ಇದೆ, ಆದ್ರೆ ಸಮಾಜ ದಬ್ಬಾಳಿಕೆ ಮಾಡ್ತಾ ಇದೆ. ಅದ ನೋಡಿ ಯಾರು ಮಾಡ್ತಿಲ್ಲ, ನಿಮಗ್ ನೀವೇ ಆಗಾಕತ್ತೀರಿ. ಹಂಗಲ್ರಿ, ಸಮಾಜ ಗಂಡು ಬೇಕು ಅಂದ್ರೆ ಮತ್ತೆ ಮಾಡ್ರಿ ಅಂತಾರ, ಮದ್ವೆ ಮಾಡ್ಕೊಡ್ರಿ ಅಂತಾರೆ. ಏನ ಗಂಡನರು ಹೆಣ್ಣು ಮದ್ವೆ ಮಾಡ್ಕೊಡ್ರಿ, ನಮ್ಗೆ ಹೇಳ್ದಂಗ್ ಮಾಡ್ಕೊಡ್ರಿ ಅಂತ ಡಿಮ್ಯಾಂಡ್. ಯಾರು ಡಿಮ್ಯಾಂಡ್ ಮಾಡ್ತಾರ ನನ್ಗೆ ಅರ್ಥ ಆಗ್ತದೆ. ಹುಡುಗನ್ ಕಡೆಯವ್ರ ಡಿಮ್ಯಾಂಡ್ ಮಾಡಕ್ ಕಾಲನೇ ಮುಗಿದೋಗೈತಿ. ಈಗ ಇನ್ನು ನೀವು ಆ ಡೈಲಾಗ್, ಹಳೆ ಡೈಲಾಗ್ಗಳು ಇನ್ನೂ ತಿರ್ಸ್ಬೇಕತ್ತಿ. ಮುಗೀತದ, ನೀವು ಅಪ್ಡೇಟ್ ಆಗ್ಬೇಕು. ನೀವೆಲ್ಲ ಹಳೆ ಕಾಲದ ಮಾತುಗಳು ಇನ್ನೂ ಹೇಳಂಗಿಲ್ಲ ಇಲ್ಲಿ. ಯಾರು ಡಿಮ್ಯಾಂಡ್ ಮಾಡ್ಲಿದ್ರು ಅವರು ಅಂತಸ್ತಿಗೆ ತಕ್ಕಂತೆ ಒಂದ್ ಎಕರೆ ಆಸ್ತಿ ಮಾರಿದ್ರು ಕೂಡ ಪರವಾಗಿಲ್ಲ, ಮಗನ್ನ ಅದ್ದೂರಿ ಮದುವೆ ಆಡ್ಬೇಕು. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಇಲ್ಲಿ. ನಾನ್ ಮಾತಾಡ್ತಿರೋದು ಅದ್ದೂರಿ ಮದುವೆ ಅಂದ್ರೆ ಯಾರ್ದಾಗೈತಿ ನೋಡಿಲ್ವ ನೀವೆಲ್ಲ? ಅದ ನೋಡ್ರಿ. ಮತ್ತೆ ಎಲ್ಲಿಂದ ಎಲ್ಲಿ ಮಾತಾಡ್ತೀರಿ? ಆತರ ಅದ್ದೂರಿ ಮದುವೆ ಅಷ್ಟಕೊಂಡು ಮಾಡಿರೋದು, ಮತ್ತೆ ಅದರಿಂದ ಶ್ರಮ ಬರೀ ಅವ್ರ ಕುಟುಂಬದ ಅಷ್ಟೇನಾ? ಪ್ರತಿಯೊಬ್ಬ ನಾಗರಿಕಂದು ಇದೆ. ಅರ್ಥ ಆಗ್ತಿಲ್ಲ ಇದು. ಈ ವಿಷಯ ಅವ್ರು ಹೇಳಿದ್ರೆ ನಿಮ್ಗೇನು ಅರ್ಥ ಆಗ್ತಿಲ್ಲ? ನಿಮ್ಮ ಕಾಂಟ್ರಿಬ್ಯೂಷನ್, ನಿಮ್ಮ ಪಾಲ ಐತಾ ಇಲ್ಲ ಅದ್ರಲ್ಲಿ? ಪ್ರತಿದಿನ ಮೊಬೈಲ್ ಬಳಕೆ ಮಾಡ್ತಿದೀವಲ್ಲ ಸರ್, ಅದ್ರ ಡಾಟಾ ದುಡ್ಡೇ ಅವರಿಗೆ ಕೋಟಿ ಕೋಟಿ ಹೋಗುತ್ತೆ. ನೀನ್ ಸ್ವಲ್ಪ ಲೇಟ್ ಆಗಿ ಬಂದಿಯಮ್ಮ. ಇಲ್ಲಿ ಹಿಂದಿರ ಮೊದ್ಲು ಬಂದವ್ರು ಉಸಿರು ಬಿಡ್ತಿಲ್ಲ. ಇನ್ನ ಅದು ಅವ್ರಿಗೆ ಬರೋದು ಒಂದು ಚಿಲ್ಲರೆ ಹಣ, ಅವ್ರಿಗೆ ಬರೋ ಆದಾಯದಲ್ಲಿ ಒಂದು ಚಿಲ್ಲರೆ ಹಣ ಅದು. ನೋಡ್ರಿ, ಒಟ್ಟಾರೆ ಜನಸಾಮಾನ್ಯ ನಮ್ದು, ನಾವೆಲ್ಲ ಗೊಂಬೆಗಳು, ಸೂತ್ರಧಾರಿಗಳು. ಅವ್ರು ಹೆಂಗ್ ಆಟ ಆಡ್ಸಿದ್ರೆ ಹಂಗ್ ನಡೆದೈತೆ ನಮ್ ಜೀವನ. ನೀವು ಯಾವ ತರದ್ದು ಫೋನ್ ಉಪಯೋಗಿಸ್ಬೇಕು, ಯಾವ ತರದ ಬೈಕ್, ಯಾವ ತರದ ಕಾರ್ಗಳು, ಯಾವ ತರದ ಬಟ್ಟೆಗಳು ಹಾಕೋಬೇಕು, ಪ್ರತಿಯೊಂದು ನೀವೆಲ್ಲ ಆಯ್ಕೆ. ನೀವ್ ಅನ್ಕೊಂಡಿರಿ ನನಗ್ ಬೇಕಾಗಿರೋದು ನಾನು ಖರೀದಿ ಮಾಡಕತ್ತೀನಂತ. ಆದ್ರೆ ವಾಸ್ತವ ಏನಂತಂದ್ರೆ, ಅದು 5 ರಿಂದ 10 ವರ್ಷದ ಹಿಂದೆ ಅಲ್ಲಿ ಕಂಪ್ನಿ ಬೋರ್ಡ್ ರೂಮ್ ನಲ್ಲಿ ಡಿಸಿಷನ್ ತಗೊಳಕತ್ತಾರ. ನಿಮ್ಮ ಎದುರುಗಡೆಗೆ ಒಂದಿಷ್ಟು ಆಯ್ಕೆ, ಒಂದ್ 5-6 ಬಿಟ್ಟಿರ್ತಾರ. ಅದ್ರಲ್ಲಿ ನೀವು ಒಂದ್ ಆಯ್ಕೆ ಮಾಡ್ತೀರ ಅಷ್ಟೇ. ಒಟ್ಟಾರೆ 5-6 ನಿಮ್ಗೆ ಬಿಟ್ಟಿರೋದು ಅವ್ರು ಡಿಸೈಡ್ ಮಾಡ್ತಾರ. ನಿಮ್ಮ ಇಡೀ ಜೀವನನ ಆ ರೀತಿ ಕಂಟ್ರೋಲ್ ಅವ್ರು ಮಾಡಕತ್ತಾರ. ಇದು ನಡೀತಿರೋದು. ಹೌದು. ಈಗ ಖಾಲಿಗೆ ಹಾಕಿನ ಚಪ್ಪಲಿ 2,000-3,000 ಕೊಟ್ಟು ತಗಂತೀವಿ ಸರ್. ಈಗ ಆರ್ಗ್ಯಾನಿಕ್ ಅಕ್ಕಿ ಸಿಗುತ್ತೆ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ನಮಗೆ. 30 ವರ್ಷದ ಕೆಳಗಿತ್ತು. ನಾನ್ ಚಿಕ್ಕವಳಿದ್ದಾಗ ಅದು ನಮ್ಮ ತಾತರ ಮನೆಗೆಲ್ಲ ಊಟ ಮಾಡೀನಿ. ಇವತ್ತು ಆ ಅಕ್ಕಿ ಸಿಗ್ತಾ ಇಲ್ಲ. ಅದು ಕಾಸ್ಟ್ಲಿಗೆ ಸಿಗ್ತೈತೆ. ಅಷ್ಟ ಅಂತ ಆಶ್ಚರ್ಯ ಪಡ್ತಿದೀವಿ. 150-200 ರೂಪಾಯಿನ ಅಂತೀವಿ. ಆದ್ರೆ ಕಾಲಲ್ಲಿ ಹಾಕಿರೋ ಚಪ್ಪಲಿ 2,000-3,000 ಅದಕ್ ಬೆಲೆ ಇದೆ. ಅಲ್ಲಿ ಪ್ರಶ್ನೆ ಇಲ್ಲ. ಅಲ್ಲಿ 2,000-3,000 ಕೊಟ್ಟು ಚಪ್ಪಲಿ ಖರೀದಿ ಮಾಡಕ್ ಅಲ್ಲಿ ಪ್ರಶ್ನೆನೇ ಬರಲ್ಲ. ಅಲ್ಲ, 100 ರೂಪಾಯಿ ಹಾಕಿದ್ರು ಅದೇ ನಡಿಗೆ ನಡಿಬೋದಲ್ಲ ಸರ್? ಅದೇ ಅದು ಖರೀದಿ ಮಾಡಬೇಕಾರೆ ಈ ಪ್ರಶ್ನೆನೇ ಬರಲ್ಲ. ಆದ್ರೆ ಇಲ್ಲಿ 100 ಪ್ರಶ್ನೆ ಬರ್ತಾವ. ಹೌದು.
150 ರೂಪಾಯಿ 200 ರೂಪಾಯಿ ಅಕ್ಕಿ ಕೆಜಿನ ಒರಿಜಿನಲ್ ಅಕ್ಕಿ ಅಂದ್ರೆ ಹಳೆ ಕಾಲದ ಅಕ್ಕಿ ಅಂತಂದ್ರೆ ಅಷ್ಟು ಉಬ್ಬೇರಿಸ್ತೀವಿ ನಾವು. ಅದೇ ಎಲ್ಲಾ ಬುದ್ಧಿವಂತಿಕೆ ಪ್ರಶ್ನೆಗಳು ಇಲ್ಲಿ. ಅಲ್ಲಿ ಕಣ್ಣು ಮುಚ್ಕೊಂಡ ಸೂಪರ್ ಮಾರ್ಕೆಟಿಗೆ ಹೋಗಿ ₹1 ಬಾರ್ಗೇನ್ ಮಾಡಂಗಿಲ್ಲ, ಅದಕ್ಕೆ ರೆಡಿ. ಅದೇ ಫುಟ್ಪಾತ್ ಮೇಲೆ ಕೂತ್ಕೊಂಡು ರೈತ ಅಲ್ಲಿ ಮಾರಾಟ ಮಾಡ್ಬೇಕಾರೆ ಯಾವ ರೀತಿ ಬಾರ್ಗೇನಿಂಗ್ ಮಾಡ್ತೀರಿ? ಇಲ್ಲ? ಇಲ್ರಿ ನಾವ್ ಮಾಡಿದ್ದು ನಿಜ ಐತಿ, ಮತ್ತೆ ಬಿಟ್ಟಿದ್ದು ಹೇಳ್ತೀರಿ. ಅವಕಾಶ ಅಲ್ಲ. ಸಂತೆ ಹಾಕತ್ರಿ ಶನಿವಾರ ಸುಮ್ ಹೋಗ ಅಜ್ಜಿ ಇದ್ದೇನೆ ಅವ್ರು ನೋಡಿದ್ರೆ ಹೊಳಿ ತುರುಕತೈತಿ ಕೊಡ ಅರ್ಧ ಕೆಜಿ ಕೊಡ. ನಮಗೆ ಎಷ್ಟು ಬೇಕು ವಾರಕ್ಕೆ? ಅರ್ಧ ಕೆಜಿ. ಅವ್ರೇ ಆತರ ಮಾರಾಟ ಮಾಡೋರು ಅವ್ರೇನು ನೀವು ಕೊಟ್ಟಿರೋ ದುಡ್ಡು ಮೇಲೆ ಅಂತ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂತ ಹೊಂಟಾರ? ಅಲ್ಲ, ಭಾರಿ ದುಡ್ಡು ಭಾರಿ ಲಾಭ ಮಾಡ್ಕೊಂತ ಹೊಂಟಾರ. ಆದ್ರೆ ಸೂಪರ್ ಮಾರ್ಕೆಟ್ಗಳ ಬ್ರಾಂಚಸ್ ಮೇಲೆ ಬ್ರಾಂಚಸ್ ಎಲ್ಲಾ ಕಡೆಗೂ ಓಪನ್ ಆಗ್ತಾ ಮತ್ತ ಅವು ಅಷ್ಟ ಹಾಕೊಂಡೆಲ್ಲ ಅವ್ರು ಮಾಡಬೇಕಾರೆ ಅಲ್ಲಿ ₹1 ಬಾರ್ಗೇನಿಂಗ್ ಇಲ್ಲ. ಕಣ್ಣು ಮುಚ್ಕೊಂಡ ಇಷ್ಟು ಬಿಲ್ ಆಗೈತೆ ಅಂದ್ರೆ ದುಡ್ಡು ಕೊಟ್ಟು ಬರೋದು. ನೋಡ್ರಿ ಮತ್ತೆ ಹೆಂಗೈತಿ. ಕ್ಯಾಶ್ ಕೊಡಂಗಿಲ್ಲ, ಡಿಜಿಟಲ್. ಅದೇ ಕ್ಯಾಶ್ ಕೊಡಬೇಕಾರೆ ಸ್ವಲ್ಪ ಮನ್ಸಿಗೆ ನೋವಾಗ ಗೊತ್ತಾಗ್ತಿತ್ತು. ಈಗ ಗೊತ್ತೇ ಆಗಲ್ಲ, ಅಲ್ಲಿ ಎಷ್ಟು ಕೊಡಕತ್ತೀವಿ ಅನ್ನೋದು ಗೊತ್ತಾಗಲ್ಲ. ಹಂಗೆ ಪೆಟ್ರೋಲ್ ಡೀಸೆಲ್ 50 ಪೈಸೆ ಇರ್ತಂದ್ರೆ ಇಡೀ ದೇಶನೇ ಸ್ಟ್ರೈಕ್. ಈಗ ಮೊನ್ನೆ ಎಷ್ಟು ₹7-8 ₹10 ಜಂಪ್ ಆದ್ರೂ ಎಲ್ಲಿ ಸೌಂಡೇ ಇಲ್ಲ. ಎಲ್ಲಾದ್ರೂ ಕೇಳಿದ್ರ, ಯಾರಾದ್ರೂ ಮಾತಾಡಿದ್ರ? ನೆನ್ಪೈತಿ ನೆನ್ಪೈತಿಲ್ಲ. ಹಂಗೆ ಇಡೀ ಆಲ್ ಇಂಡಿಯಾ ಸ್ಟ್ರೈಕ್ ಮಾತಾಡಿದ್ರೆ 50 ಪೈಸೆ ರೇಟ್ ಜಾಸ್ತಿ ಆದ್ರೆ ಆಲ್ ಇಂಡಿಯಾ ಬಂದ್. ಇಲ್ಲಿ ಬಂದ್ ಅನ್ನೋ ಮಾತೆ ಕೇಳಂಗಿಲ್ಲ. ಇಲ್ಲಿ ಅಂತವೇನೋ ನಡೆಯಕತ್ತಾವ ಎಲ್ಲಾದ್ರ ಅವ್ರ ಹತ್ತಿಕ್ತಾರ, ನೀವು ವಾಯ್ಸ್ ರೈಸ್ ಮಾಡ್ತಿಲ್ಲ. ಮತ್ತೆ ನೋಡ್ರಿ ಏನ್ ನಡ್ದೈತಿ. ಗುಲಾಮ್ ರಾಗ ಆಗತ್ತೆ. ಒಂದ್ ಕಾಲದ ಬ್ರಿಟಿಷ್ ಕಾಲದ ಇದ್ವಿ, ಈಗ ನಮ್ಮ ಜನರ ಕೈ. ಮತ್ತೆ ನಿಮ್ಮ ಬುದ್ಧಿವಂತಿಕೆ ಸ್ವಂತಿಕೆ ಅನ್ನೋದು ಏನಾಯ್ತು? ಒಟ್ಟಾರೆ ಎಲ್ಲಾರ ರಂಗ ಇಡೀ ಜೀವನ ಈ ರೀತಿ ನಡೆದೈತಿ. ಮತ್ತೆ ಇದರಿಂದ ಹೊರಗೆ ಬರೋದ್ ಹೆಂಗೆ? ಏನ್ ಮಾಡ್ಬೋದು? ಪ್ರತಿಯೊಂದು ಹಂತಕ್ಕೂ ಆವಿಷ್ಕಾರಗಳು ನಡೀತಾ ಇರ್ತಾವ ಸರ್. ಈಗ ನೀವೇ ಫಾರ್ ಎಕ್ಸಾಂಪಲ್ ಮಾಡ್ತಿದ್ದೀರಲ್ಲ, ಈಗ ಕೃಷಿಲೇನೆ ಹೊಸ ಒಂದು ಆವಿಷ್ಕಾರನೇ ಇಲ್ಲ. ನನ್ನ ಆವಿಷ್ಕಾರ ಏನು ಇಲ್ಲ. ನಾವು ಹಿಂದೆ ನೀವೆಲ್ಲ ಮುಂದುವರೆಗತ್ತೀರಿ, ನಾವು ಹಿಂದುವರೆಗತ್ತೀವಿ ಅಷ್ಟೇ. ನಾವು ಹೊಸದಾಗಿ ಆವಿಷ್ಕಾರ ಮಾಡೋಂಥದ್ದು ಏನ್ ಬಾಳ ಇಲ್ಲಿರಲ್ಲ. ಮುಂದುವರಿಯ ದಾರಿಯಲ್ಲಿ ಬೇಕು ಅವೆಲ್ಲ. ಈ ಬೇಕಾದಷ್ಟು ಆಗ್ಲೇ ಆವಿಷ್ಕಾರ ಆಗಿರೋವೆಲ್ಲ ಮರ್ತು ಮುಂದುವರೆಗತ್ತೀವಿ ನಾವು. ಆಗಿರೋವನ್ನ ಮತ್ತೆ ಕಣ್ಕೊಂಡ್ಬಿಟ್ರೆ ಮುಗ್ದೋತ್ತು. ಆರಾಮಾಗಿ ಏನು ಬಾಳ ಇದೇನು ಬಾಳ ಹೊಸದೇನಲ್ಲ. 80ನೇ ದಶಕಕ್ಕೆ ಮುಂಚೆ 80ನೇ ದಶಕದ ನಂತರ ಅಂತ ಹೇಳ್ತೀನಿ ನಾನು. ಆವಿಷ್ಕಾರ ಅವನತಿಗೆ ತಗೊಂಡೋದ್ ಬಿಟ್ರೆ ನೆಮ್ಮದಿ ತಂದಿಲ್ಲ ಸರ್ ಇಡೀ ಪ್ರಪಂಚಕ್ಕೆ. ಯಾವುದೇ ಆವಿಷ್ಕಾರ ಆಗಿರ್ಲಿ, ಆರಂಭದಾಗ ಮಾತ್ರ ಏನೋ ಸ್ವಲ್ಪ ಒಂದು ಸೆನ್ಸೇಷನ್ ಇರ್ತದೆ ಸರ್. ಆಮೇಲೆ ಅದರಿಂದ ಪ್ರಕೃತಿಗೆ ಆಗ್ಲಿ ಮನುಷ್ಯನಿಗೆ ಆಗ್ಲಿ ಜೀವನ ಮಾಡಕ್ ನೆಮ್ಮದಿ ಅಂತ ತಂದಿರೋದಿಲ್ಲ ಸರ್ ಇತಿಹಾಸ ಈಗಲೂ ಪ್ರೆಸೆಂಟ್ ಆಲ್ಸೋ. ಅದನ್ನೇ ಈಗ ನೀವು ಮತ್ತ ಅದೇನಂದ್ರಲ್ಲ ಮೊದ್ಲು, ಅದಕ್ಕಾಗಿ ಎಲ್ಲರೂ ಒಳಗಾಗಿ ಎಲ್ಲರೂ ಉಪಯೋಗಿಸಕ್ ಶುರು ಮಾಡ್ತಾರ. ಕೆಲವು ವರ್ಷ ಆದ್ಮೇಲೆ ಅದರಿಂದ ಏನ್ ಸಮಸ್ಯೆಗಳು ಆಕ್ಕಾವ ಅನ್ನೋದು ಅವಾಗ ಬರುತ್ತೆ. ಅದು ನಿಮಗೆ ತಿಳುವಳಿಕೆ ಆಗಷ್ಟೊತ್ತಿಗೆಲ್ಲ ಆಗ್ಲೇ ಅದು ಮುಗಿದು ಅದು ಇನ್ನೊಂದು ಪ್ರಾಡಕ್ಟ್ ಅದೇ ಕಂಪ್ನಿ ಮತ್ತೆ ಬಿಡುಗಡೆ ಮಾಡಿರ್ತತಿ. ಅದು ಸರಿ ಇಲ್ಲ ಅಂತಂದು ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಿದೆ ಅಂತಂದ್ರೆ ಇನ್ನೊಂದು ಪ್ರಾಡಕ್ಟ್ ಹೊಸದ್ ಮತ್ತೆ ಆವಿಷ್ಕಾರ. ಈ ರೀತಿ ನಡೆದೈತಿ. ಎಲ್ಲಾ ಪ್ರಾಣಿ ಪಕ್ಷಿಗಳು ಪ್ರಕೃತಿಗೆ ಹೊಂದ್ಕೊಂಡು ಜೀವನ ಮಾಡೋದ ಗೊತ್ತೈತಿ. ಬರೀ 2 ಕಾಲ ಪ್ರಾಣಿ ಒಂದೇ, ಅಷ್ಟು ತಿಳುವಳಿಕೆ ಇಲ್ದಂಗ ಹೊಂಟಿವಿ.
ಸೈನ್ಸ್, ಅಭಿವೃದ್ಧಿ, ಡೆವಲಪ್ಮೆಂಟ್, ಟೆಕ್ನಾಲಜಿ ಅಂತಂದೇಳಿ ಹೊಂಟಿವಿ ನಾವು ಪ್ರಕೃತಿಯಿಂದ ದೂರ. ಯಾಕೆ ಗೊತ್ತಿಲ್ಲ, ಎಲ್ಲ ಈ ಫೋನ್ ಹಿಡ್ಕೊಂಡು ಗೊತ್ತಿಲ್ಲ ಅನ್ನಂಗಿಲ್ಲ ಯಾರಿಗೆ. ಕೈಯಾಗ ಫೋನ್ ಐತಿಲ್ಲ, ಅಲ್ಲ ಕೈಯಾಗ ಫೋನ್ ಐತಿಲ್ಲ, ನೀವ್ ಏನ್ ಕೇಳಿದ್ರೆ ಉತ್ತರ ಕೊಡ್ತದ ಗೊತ್ತಾ. ಉತ್ತರ ತಿಳ್ಕೊಂಡು ಏನು ತಿಳ್ಕೊಂಬಾರ್ದಂಗ ಆಗ್ಬಿಟ್ಟು ಸರ್, ಏನ್ ಗೊತ್ತಿಲ್ಲ ಆರಾಮಾಗಿರ್ತಿತ್ತ. ಈಗ ಅಲ್ರಿ ಮನುಷ್ಯ ಅದೇ ಸ್ವಭಾವ ಕೊಡ್ತಾನೆ. ಮನುಷ್ಯನಿಗೆ ಏನ್ ತಿಳ್ಕೊಂಬಾರ್ದು ಏನು ಮಾಡಂಗಿಲ್ಲ. ಮಾಹಿತಿ ಶುರು ಮಾಡಿ ಎಲ್ಲ ಕೆಡೋಗ್ಬಿಡತ್ತಿದ್ದು. ಹಂಗಂತಂದು ತಿಳ್ಕೊಳದ್ ಬಿಟ್ರ ಅಲ್ಲ ಹಂಗ ಸರ್, ಅದಲ್ಲ ಸರ್. ಕೋವಿಡ್ ನಾಗ ಆವಿಷ್ಕಾರ ಬಂತಂದ್ರೆ ಅಲ್ಲಿ ಹಿಮಾಲಯ ಕಂಡಿತ್ತು, ರಸ್ತೆಗೆಲ್ಲ ಪಕ್ಷಿಗಳು ಆಟ ಆಡಿದ್ವು ಅಂತಂದ್ರೆ ಕೋವಿಡ್ ಟೈಮ್ನಾಗ ಸಂಚಾರ ಕಡಿಮೆ ಆಗಿ ಹೌದು. ನಮ್ಗೆಲ್ಲ ಮೀಡಿಯಾದಾಗ ಬಂತು ಸರ್ ಅವಾಗ. ಅದ್ರ ಆವಿಷ್ಕಾರ ಎಂತ ಆವಿಷ್ಕಾರ ಈ ಪಶು ಪಕ್ಷಿಗಳಿಗೆ ನಮ್ಗೆ ಅಂತ ಏನ್ ಒಳ್ಳೇದಂತ ಆಗಿಲ್ಲ ಅಂತ ಇಲ್ಲಿವರೆಗೆ ಹೆಂಗೆ ಐತೆ ಸರ್. ಅಲ್ಲ ನಾನು ಹೇಳೋದೇನಂತಂದ್ರೆ, ಇದು ಒಂದು ಟೂಲೆ. ಚಾಕು ತಗೊಂಡ್ ತರಕಾರಿ ಹೆಚ್ಚಕ್ಕೂ ಬರುತ್ತೆ, ಯಾರನ್ನಾದ್ರೂ ಸಾಯ್ಸಾಕೂ ಬರುತ್ತೆ ಇಲ್ಲ. ಹಂಗಂತಂದ ಚಾಕುನೇ ಸರಿ ಇಲ್ಲ ಅನ್ನೋದ, ಅಥವಾ ನಾವು ಉಪಯೋಗಿಸೋರು ಸರಿ ಇಲ್ಲ ಅಂತಾನ. ಅದೇ ಮತ್ತೆ ಈಗ ಮತ್ತೆ ಇಲ್ಲೇ ನಿಮ್ಮ ಸ್ವಂತಿಕೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವಿಚಾರ ಶಕ್ತಿ, ವಿವೇಚನ ಶಕ್ತಿ ಏನದು ಅವನು ಉಪಯೋಗಿಸ್ತಿಲ್ಲ ನೀವು. ಅದಕ್ಕೆ ಹಂಗಾಗೈತಿ. ನಿಜನ ಸುಳ್ಳ? ಮತ್ತೆ ಅವನ್ನೆಲ್ಲ ಉಪಯೋಗಿಸ್ರಲ್ಲ. ಕುರಿಯಲ್ಲಿ ನೀವು ಯಾಕೆ ಒಂದು ಹಿಂಡಲ್ಲಿ ನೀವು ಕುರಿ ಹಾಕೊಂಡ್ರಿ? ಯಾರೋ ಏನ್ ಹೇಳ್ತಾರ, 108 ಹೇಳ್ತಾರ, ಅದ್ರಲ್ಲಿ ಯಾವ್ದು ಸರಿ ತಪ್ಪು ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವಿವೇಚನೆ ಶಕ್ತಿ, ನೀವು ವಿಚಾರ ಮಾಡ್ರಲ್ಲ. ಈಗ ಒಂದ್ ಅರ್ಧ ಜನ ಲೇಟಾಗಿ ಬಂದ್ರೆ, ಈಗ ಅಲ್ಲಿ ನಮ್ ಬಾವಿ ಐತಿ, ಎಲ್ಲರೂ ಜಿಗಿರಂದ್ರೆ ಜಿಗಿತೀರಾ? ಬಾವ್ಯಾಗ ಜಿಗಿರಿ ಅಂದ್ರೆ ಜಿಗಿತೀರಾ? ಉತ್ತರ ಕೊಡ್ರಿ, ಲೇಟಾಗಿ ಬಂದರು. ಉತ್ತರ ಕೊಡ್ರಿ, ಯಾರು ಮಾತಾಡಂಗಿಲ್ಲ. ಯಾಕ ಜಿಗಿತೀರಾ ಜಿಗಂಗಿಲ್ಲ? ಎರಡೇ ಈಗ ನೀವು ಇಬ್ರು ಬಿಟ್ಟು ಉಳಿದವ್ರ ಎಲ್ಲರೂ ಜಿಗಿತಾರ, ಅವಾಗ ಏನ್ ಮಾಡ್ತೀರಿ ನೀವು? ನಿಜನಾ? ಅಲ್ಲಲ್ಲ, ನಿಜನಾ? ಇವ್ರೆಲ್ಲರೂ ಜಿಗಿತಾರ, ಈಗ ನೀವು ನೋಡ್ತಾರ, ನಿಜವಲ್ಲ ಹಂಗೆ ಇರ್ತೀರಾ? ನಿಜ ಮಾತಾಡ್ಬೇಕು ನನಗೆ. ಅದೇ ಹೇಳ್ತೀನಿ ಸರ್. ಈಗ ಎಲ್ಲರನ್ನು ಜಿಗಿರ ಅಂದ ತಕ್ಷಣ ನಾನು ಜಿಗಕ್ ಆಗಲ್ಲ ಸರ್. ನೋಡ್ತೀರಿ ಸಿಚುವೇಶನ್ ಏನಾಗುತ್ತೆ, ಯಾಕೆ ಜಿಗಿದ ಗೊತ್ತಾಗಬೇಕಲ್ಲ ನನಗೆ. ಇಲ್ಲಿ ಹೇಳದ್ ಕೇಳ್ರಿ, ಒಂದ್ ನಿಮಿಷ ನನ್ ಜೊತೆಗೆ ಮಾತಾಡ್ರ, ಅಲ್ಲಿ ಹಿಂದಕ್ ನನ್ ಜೊತೆಗೆ ಮಾತಾಡ್ಬೇಕು. ಒಂದ್ ನಿಮಿಷ ಕೇಳ್ರಿ. ಏನೋ ಒಂದ್ 4 ಜನ ಜಿಗಿದ್ರೆ ಇಷ್ಟೆಲ್ಲ ಯೋಚನೆ ಮಾಡ್ಬೋದು. ಎಲ್ಲರೂ ಜಿಗಿದ್ ನೀವು ಒಬ್ರು ಹೋದ್ರೆ ಇನ್ನೇನ್ ನೀವು ಯೋಚನೆ ಮಾಡ್ತೀರಿ? ಎಲ್ಲ ಹೋಗ್ಬೇಕ ಬಾಡ ಇನ್ನು ನೀವು ಮಾಡ್ತೀರಾ? ನಿಜ ಮಾತಾಡ್ಬೇಕು ನನ್ನ ಹತ್ರ. ಮಾಡ್ಬೇಕಾಗ ಸರ್, ಅಷ್ಟೇ ಮಾಡೋದು. ಮತ್ತೆ ನಾವು ಇನ್ನು ಮಾಡ್ತಿಲ್ಲ ಅಂತ ನೀವ್ ಅಂತೀರಿ. ನೀವು ಪ್ರಕೃತಿಗೆ ಹೊಂದ್ಕೊಂಡು ಜೀವನ ಮಾಡಕತ್ತೀರ, ಅದ್ರ ವಿರುದ್ಧವಾಗಿ ಅಭಿವೃದ್ಧಿ ಹೆಸರು ಮೇಲೆ ಹೊಂಟಿರ. ದುಡ್ಡು ಅಂತ ಹೊಂಟಿರ. ಪ್ರಕೃತಿ ವಿರುದ್ಧವಾಗಿ ಸರ್ ಎಲ್ರು ಬದುಕ್ತಾ ಇರೋದು. ಮತ್ತೆ ಅದ್ ಮಾಡಕತ್ತೀರ ಅಂದ್ರೆ ಮತ್ತೆ ನೀವು ಇವ್ರೆಲ್ಲ ಬಾವಿ ಜಿಗಿದ್ರೆ ನೀವು ಜಿಗಿತೀರಿ. ಜಿಗಿಬೇಕಂತ ಏನಿಲ್ಲ ಸರ್, ಯೋಚನೆ ಮಾಡ್ಬೋದಲ್ಲ ಸರ್. ಮಾಡಿಲ್ಲಲ್ಲ, ಮಾಡಿದ್ರೆ ನೀವು ಇಲ್ಲಿ ಮಟ್ಟ ಬರ್ತಿರ್ಲಿಲ್ಲ ಎಲ್ಲರ ಜೊತೆಗೆ. ಇಲ್ಲ ಸರ್, ಹಂಗೇನಿಲ್ಲ ಸರ್. ಇನ್ನು ಏನಾರು ಇದೆಯಾ, ನಾನ್ ನಿಂತು ಯೋಚನೆ ಮಾಡಿದ್ಕಿನ್ನ ಏನಾರ ಇದೆಯಾ ಅಂತ ತಿಳ್ಕೊಳಕ್ ಬಂದಿದ್ದೀನಿ. ಇಲ್ಲಂದ್ರೆ ಇಲ್ಲಿಗೆಲ್ಲ ಬಂದಿರೋದು. ಕಾಲಘಟ್ಟದಲ್ಲಿ ಇಡೀ ಸಮಾಜ ಹೆಂಗಾದ್ರು 80ನೇ ದಶಕ ಮುಂಚೆ ಹೆಂಗಿದ್ರು, ಈಗ ಹೆಂಗಿದಾರೆ. ಈ ಪ್ರಯಾಣದಲ್ಲಿ ನೀವು ಇಲ್ಲಿ ಮಟ್ಟ ಬಂದಿರಂದ್ರೆ ಮಾಡರ್ನಿಟಿ ಅನ್ನೋ ಬಾವಿ ಒಳಗೆ ಇದೀವಿ ಸರ್. ಅದು ಅಲ್ಲ, ಆ ಬಾವಿಯಲ್ಲಿ ಇದೀವಿ ಅನ್ನೋದು ಇನ್ನೂ ಅವ್ರಿಗೆ ತಿಳುವಳಿಕೆ ಬಂದಿಲ್ಲ. ಅರ್ಥ ಆದ್ರಿಲ್ಲ? ಏನ್ ವಾಸ್ತವ ಏನ್ ನಡೆದೈತೆ ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ. ಅದು ನಾನು ಹೇಳ್ತಿರೋದು.
ಮತ್ತೆ ಈಗ ಹೆಂಗ ಬರೇ ಇಲ್ಲಿ ಭಾವ್ಯಾಜಿಗೆ ವಿಷಯ ಬಂತು, ಈ ಅಲ್ಲಿಂದ ಇಲ್ಲಿ ಮಟ್ಟ ಬರೋ ವಿಷಯದಲ್ಲಿ ಇದನ್ನು ಉಪಯೋಗಿಸ್ಬೇಕಾಯ್ತು. ಈ ಬುದ್ಧಿವಂತಿಕೆ ಯಾಕೆ ಉಪಯೋಗಿಸಿಲ್ಲ? ಒಂದ್ ಕುರಿ ಹೋದ್ರೆ ಕುರಿ ಹಿಂಡು ಹೋದಂಗ ಆ ಹಿಂಡಲ್ಲಿ ನೀವು ಒಂದು ಕುರಿಯಾಗಿ ಇಲ್ಲಿ ಮಟ್ಟ ಬಂದಿರೋದು. ಪರಿವರ್ತನೆ ಅನ್ನೋದು ಆಗ್ಬೇಕು. ಹೆಂಗ ಯಾವಾಗ ಇದು ನಿಮ್ಮಂತರ ಸಂದೇಶಗಳಿಂದ ನಮ್ಮಂತ ಸಂದೇಶಗಳು ಇವತ್ತೇ ಹೊಸದ. ಆದ್ರೂ ಒಳ್ಳೆ ಆದರ್ಶ ವ್ಯಕ್ತಿಗಳು, ಆದರ್ಶ ಜೀವನ, ಇವೆಲ್ಲ ಮಾಹಿತಿ ಬೇಕಾದಷ್ಟು ಲಭ್ಯತೆ ಇದೇನಾ? ಇನ್ನೂ ಇಲ್ಲ. ಮತ್ತೆ ಅವನ್ನೆಲ್ಲ ಯಾಕೆ ನೀವು ತಗೊಂತಿಲ್ಲ? ಯಾಕಂತಂದ್ರೆ ಸರ್, ಈಗ 10 ಎಕರೆ ಜಮೀನ್ ಐತಿ ಅಂದ್ರೆ ಅವ್ರ ಅಡಕೆ ತೋಟ ಕುಂದಿಸಿ ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೇಕು. ಮಾರ್ಕೆಟ್ ನಲ್ಲಿ ಮತ್ತು ಅದೇ ನೀವ್ ಹೇಳಿದ್ರಲ್ಲ ಪ್ಲಾಸ್ಟಿಕೈಸೇಷನ್, ಆ ತರ ಫುಡ್ ನೇ ನಾವು ಖರೀದಿ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಲೈಫ್ ಅಂತ ಅದನ್ನ ತಿಳ್ಕೊಂತ ಇದಾರೆ. ಆದ್ರೆ ರಿಯಲ್ ಆಗಿ ಸಗಣಿಯಿಂದ ಬೆಳೆದದ್ದು, ಮಣ್ಣಲ್ಲಿ ಬೆಳೆದದ್ದು, ಅದು ಮಣ್ಣಿದ್ರು ತೊಳ್ಕೊಂಡು ನೀಟಾಗಿ ತಿಂದ್ರೆ ಅದರಲ್ಲಿ ನಮಗೆ ಪ್ರಕೃತಿ ದತ್ತವಾಗಿ ಏನೇನ್ ಬೇಕೋ ಅದೆಲ್ಲ ಸಿಕ್ತತೆ. ಅದು ಯಾರಿಗೂ ಕಷ್ಟಪಡಕ್ ಇಷ್ಟ ಇಲ್ಲ. ತೋಟ ಕಟ್ಬೇಕು, ಒಳ್ಳೆ ಮನೆ ತಗೋಬೇಕು, ಒಳ್ಳೆ ಕಾರ್ನಾಗ ಓಡಾಡ್ಬೇಕು ಅಷ್ಟೇನೆ. ಆದ್ರೂ ಆರೋಗ್ಯ ಅನ್ನೋದು ಮತ್ತು ಕೋಟಿ ರೂಪಾಯಿ ಕೊಟ್ಟೇನೆ ಅಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು ಮತ್ತು ವಾಪಸ್ಸಾಗಿ ನಾವು ಬರೋದಿಲ್ಲ. ಆರಾಮಾಗಿ ಹೆಣವಾಗೇ ಬರ್ತೀವಿ. ಆ ಸತಿ ಎಲ್ಲರಿಗೂ ಗೊತ್ತಿದ್ರು ಒಟ್ಟು ಒಬ್ರು ನೋಡಿ ಒಬ್ರು ಕಾಂಪಿಟೇಷನ್. ಯಾವ್ದಕ್ಕೆ ಆಧುನಿಕತೆಗೆ ಮನುಷ್ಯ ಕಾಂಪಿಟೇಷನ್ ಮೇಲೆ ಹೊರಟಿದ್ದಾನೆ ಇವತ್ತು. ಕಾಂಪಿಟೇಷನ್ ಒಳ್ಳೇದಕ್ಕ ಕೆಟ್ಟದಕ್ಕ? ಕೆಟ್ಟದ್ದಕ್ಕೆ ಸರ್ ಅದು. ನನ್ ಪ್ರಕಾರ ಗೊತ್ತಿದ್ದು ಮತ್ತು ಕಾಂಪಿಟೇಷನ್ ಅಲ್ಲಿ ಯಾಕೆ ಭಾಗವಹಿಸಾಕತ್ರಿ? ಈಗ ಅದಕ್ಕೆ ನಮ್ಮ ಪ್ರವೀಣ್ ಸರ್ನ ಕರ್ಕೊಂಡ್ ಬಂದಿರೋದು. ಸುಮಾರು ಜಮೀನಿದೆ, ಅವ್ರಿಗೆ ಬೆಳಿಲಿಕ್ಕೆ ತುಂಬಾ ಅವಕಾಶ ಇದೆ. ಅದಕ್ಕೆ ಬನ್ನಿ ನೀವು ಅಲ್ಲಿ ಒಂದ್ ಒಳ್ಳೆ ಜಾಗ ಇದೆ. ಅವ್ರನ್ನ ಕರ್ಕೊಂಬಂದಿರೋ ವಿಚಾರ ಅಲ್ಲಿ ಗೇಟ್ ಒಳಗೆ ಅವ್ರು ಬಂದ್ಮೇಲೆ ಅಲ್ಲಿ ಆ ವಿಷಯ ಅಲ್ಲಿಗೆ ಮುಗೀತು. ಇಲ್ಲಿ ಅವ್ರ ಪರವಾಗಿ, ಸಮಾಜ ಪರವಾಗಿ ಇಲ್ಲಿ ನನ್ನ ಹತ್ರ ಚರ್ಚೆ ಯಾರು ಮಾಡಂಗಿಲ್ಲ. ನಿಮ್ಮ ಸ್ವಂತಿಕೆ ಏನೈತ, ನಿಮ್ದು ಏನೈತ ನನ್ನ ಹತ್ರ ಮಾತಾಡ್ರಿ ಅಲ್ಲ ಸರ್, ನೇರವಾಗಿ. ನಮ್ಗ್ ಜಮೀನೇ ಇಲ್ಲ ಮತ್ತೆ ನಾವು- ನಾವು ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಅಲ್ಲ, ಸಮಾಜದ ಬಗ್ಗೆ ಮಾತಾಡ್ಕೊಂತ ಕುಂದ್ರಕ್. ನಾವು ಮಾತಾಡಿದ್ರೆ ಅದು ಟೈಮ್ ಪಾಸ್ ಆಕತ್, ಅದರಿಂದ ಏನು ಉಪಯೋಗ ಆಗಲ್ಲ. ನಮ್ಮ ಸ್ವಂತಿಕೆ ಏನೈತಿ ಅದನ್ನ ಮಾತಾಡ್ರಿ, ಅದರಿಂದ ಉಪಯೋಗ ಆಕತ್. ಸ್ವಂತ ಅನುಭವ ವಿಚಾರಗಳಷ್ಟೇ ಮಾತಾಡ್ರಿ. ಹೊಲ ಇಲ್ದೇ ಇರೋರು ಏನ್ ಮಾತಾಡಕ್ಕಾಗುತ್ತೆ ಸರ್? ಎಲ್ಲವೂ ಯಾಕೆ ನೀವು ಜೀವನ ಮಾಡ್ತಿಲ್ವಾ? ಏನು ಕುರಿಯಾಗೆ ಹೆಂಗ ಇಲ್ಲ, ಮನುಷ್ಯರಾಗಿ ಮಾಡ್ತಿದ್ದೀವಿ. ನೋಡ್ರಿ, ಯೋಚನೆ ಮಾಡ್ರಿ. ಏನ್ ಹೇಳ್ರಿ? ನಿಮ್ಮ ಸ್ವಂತ, ನಿಮ್ದು ಅನುಭವ, ನಿಮ್ದು ಏನೈತೆ ಮಾತಾಡ್ರಿ. ಟಾಕ್ ಇನ್ ಇಂಗ್ಲಿಷ್. If you keep quiet, you will be losing. That's what you need to question. If you are not intervening, you will be losing. How come I will be knowing that you doesn't understand Kannada? Keep asking. ಏನ್ ಹೇಳ್ರಿ ಉತ್ತರ? ಏನ್ ಮಾಡ್ಬೇಕು? ಹೆಂಗ ಈಗ ಇಲ್ಲಿ ಮಟ್ಟ ಬಂದಿರಿ. ಆಲ್ರೆಡಿ ಯು ಪೀಪಲ್ ನೋ ದ ಇಶ್ಯೂಸ್ every common man is facing. Before 80s, people were living in alignment with the nature. Now we have, in the name of science, development, technology, we have come so far. So what is the solution? Is there any better alternative to go forward? ಹಳ್ಳಿನೇ ಹೋಗ್ಯಾವ್ರಿ ಸೀದಾ. ನೋವು ಸೌಕಳಿ ಯಾಕೆ ಅದೇ ಅಲ್ರಿ ಅಲ್ಲೇ ಯಾಕೆ ಬರೀ ಹೇಳೋದಲ್ಲ, ಹೇಳೋ ಎಲ್ಲರೂ ಹೇಳ್ಕೊಂತ ಹೊಂಟಾರ ಸಮಸ್ಯೆಗಳು. ಅದಕ್ಕೆ ಸೊಲ್ಯೂಷನ್ ಬೇಕು. ಬರೇ ಸಮಸ್ಯೆನೇ ಹೇಳ್ಕೊಂತ ಹೋದ್ರೆ ಅದರಿಂದ ಏನು ಉಪಯೋಗ ಐತಿ? ಅಂತ ಅಷ್ಟೇ ಗೊತ್ತು ಸರ್. ಅದಕ್ಕೆ ಏನೋ ಪೈಸೆ ಕೊಡ್ಬೇಕು. ಮಂಡಿ ನೋವಲ್ಲ ಸರ್, ಕರ್ಮದಿಂದ ಬಿದ್ದು ಟ್ಯಾಂಕ್ ರಿಪ್ಲೇಸ್ಮೆಂಟ್ ಆಗಿ ಅದು ಅವಾಗ ಮಂಡಿ ನೋವು ಇವತ್ತು ನಂದು ಹೇಳ್ಬಿಟ್ಟೆ. ಎಲ್ಲಿ ಕೂತಾರೋ ಬಿಟ್ಟು ಈ ತರ ನೆಲದ ಮೇಲೆ ಕೂತ್ಕೊಂಡು ಅನುಭವ ಐತ ಯಾರಿಗಾದ್ರೂ ಮುಂಚೆ ಇತ್ತ ಇರ್ಲಿಲ್ವಾ? ಅಲ್ರಿ ಸರ್, ವಾಟ್ ಈಸ್ ಯುವರ್ ನೇಮ್?
Aniket and Nihal. Vihan. Vihan and Aniket. Have you ever sat on the ground before in your life? Squatted. ಟಾಯ್ಲೆಟ್ ಓನ್ಲಿ. Yeah. See, this is not just a topic as joke. This is a very serious issue. The pelvic joint is not at all used today in the today's lifestyle. ಇವತ್ತಿನ ಜೀವನ ಶೈಲಿಯಲ್ಲಿ ಇಲ್ಲೇನು ಈ ಕುಂಡಿ ಹತ್ರ ಜಾಯಿಂಟ್ ಐತಲ್ಲ ಎಲ್ಬು ಹಿಂಗ ಎಲ್ಲ ಕಡೆಗೂ ಇದಾವಲ್ಲ ನಮ್ಗೆ. ಈಗ ನೋಡ್ರಿ ಇಲ್ಲಿ ಐತಿಲ್ಲ, ಹಂಗ ಇಲ್ಲಿ ಕುಂಡಿ ಕಡೆಗೆ ಐತಲ್ಲ, ಅದು ಯಾವಾಗೂ ನಾವು ಉಪಯೋಗಿಸ್ತಾನೆ ಇಲ್ಲ. ಆ ಜೀವನ ಶೈಲಿ ನಡ್ಸಕತ್ತೀವಿ. ಡೈನಿಂಗ್ ಟೇಬಲ್ ಮೇಲೆ ಕೂರೋದು, ಊಟ ಮಾಡೋದ್ರಿಂದ ಹಿಡಿದು ಕಕ್ಕಸ್ಗೆ ಹೋಗೋ ಮಟ ಎಲ್ಲದ್ರಲ್ಲೂ ಅರ್ಥ ಆದ್ರಿಲ್ಲ. ಅದು ಬಹಳ ಸೀರಿಯಸ್ ಅನಾರೋಗ್ಯದ ಲಕ್ಷಣಗಳು. ಇದು ಬಹಳ ಗಂಭೀರವಾದ ವಿಚಾರ ನಾನು ಹೇಳ್ತಿರೋದು. ಇದು ತಮಾಷೆ ಮಾಡೋದಲ್ಲ. ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅದು ಸಮಸ್ಯೆ. ವಾಟ್ ಈಸ್ ದ ಸೊಲ್ಯೂಷನ್ ನೌ? ವಾಟ್ ಈಸ್ ದ path forward? We have discussed so many issues. Now what is the solution? ದಾರಿ ಏನು ಮುಂದೆ? ಪ್ರಕೃತಿಯ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬಾಳೋದೇ ದಾರಿ. ಹೆಂಗ್ ಮಾಡ್ಬೇಕದು? ಈಗ ಈ ಪರಿಸರ ಎಜುಕೇಶನ್ ಇಲ್ಲ, ಫಸ್ಟ್ ಸಿಲೆಬಸ್ ಅನ್ನೋ ಕಾನ್ಸೆಪ್ಟ್ ಅನ್ನು ತೆಗಿಬೇಕು. ನಿಮ್ಮ ಅಜ್ಜ ಅಜ್ಜಿಗಳು ಯಾವ ರೀತಿ ಜೀವನ ಮಾಡಿದ್ರು ಅಂತಂದು ಒಂದ್ಸಲ ಹಂಗ ಹಿಂದಕ್ಕೆ ತಿರುಗಿ ನೋಡ್ಬಿಟ್ರೆ ಎಲ್ಲದಕ್ಕೂ ಸೊಲ್ಯೂಷನ್, ಎಲ್ಲದಕ್ಕೂ ಉತ್ತರ. ಸ್ವಲ್ಪ ಅಲ್ಲ, ಅಜ್ಜ ಅಜ್ಜಿಗಳು ಯಾವ ರೀತಿ ಜೀವನ ಮಾಡ್ತಿದ್ರು ಅಂತ ನೋಡ್ಬಿಟ್ರೆ ಅಲ್ಲೇ ನಿಮಗೆ ಗೊತ್ತಾಗ್ಬಿಡ್ತದೆ. ಪ್ರತಿಯೊಂದು ನೀವು ಅಂತದ ಸಮಸ್ಯೆ ಹೇಳ್ರಿ, ಅಲ್ಲಿ ಅವ್ರ ಹತ್ರ ತಿಳ್ಕೊಳ್ರಿ, ಸೊಲ್ಯೂಷನ್ ಐತಿ. ವಾಸದಾಗಿ ಕಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವೆಲ್ಲ ನಮ್ಮನ್ನ ದಿಕ್ ತಪ್ಸವು. ಹೊಸದಾಗಿ ಏನ್ ಕಂಡ್ಕೊಳ್ಳವು, ಮಾಡವು, ತೋರ್ಸವು, ಪೇಪರಲ್ಲಿ ಬರವು, ಭಾರಿ ಏನೋ ಅದ್ಭುತವಾದ ಏನೋ ಕಂಡಿಡೀವಿ, ಇವೆಲ್ಲ ಸುಳ್ಳು, ಬೋಗಸ್. ನಮ್ಮ ಅಜ್ಜ ಅಜ್ಜಿಗಳು ಏನ್ ಮಾಡಿದ್ರು, ಇನ್ನು ಒಂದು 80 ವಯಸ್ಸು ಹೆಚ್ಚಿಗೆ ಇರೋರು ಒಂದೊಂದು ಊರಿನಲ್ಲಿ ಬೆರಳೆ ಅನ್ಸ್ಬೋದು, ಸ್ವಲ್ಪ ಜನ ಇರೋದನ್ನ. ಹೋಗಿ ಅವ್ರನ್ನ ಮಾತಾಡ್ಸ್ರಿ, ಎಲ್ಲದಕ್ಕೂ ಅವ್ರ ಅನುಭವ ಸೊಲ್ಯೂಷನ್ ಇರೋದು ಹೇಳ್ತಾರೆ. ಪ್ರತಿಯೊಂದಕ್ಕೂ ಸಿಗ್ತತಿ.